ಮತ್ತು ಹುಣಸವಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮೊಡನೆ ನಮ್ಮ ಶಾಂತಕೃಷ್ಣ ಅವರು PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ VSSLನ ಸದಸ್ಯರು, ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಮಾಜಿ ಉಪಾಧ್ಯಕ್ಷರಾದಂಥ ಸುಬ್ಬೇಗೌಡರು, ಹಾಗೆ ಪುಟ್ಟರಾಜು ಅವರು, ಹಾಗೆ ರಘು ಅವರು, ನಾವೆಲ್ಲ ಇವತ್ತು ನಮ್ಮೂರಿನ ಜಾತ್ರಾ ಮಹೋತ್ಸವಕ್ಕೆ ಹಾಸನ ಜಿಲ್ಲಾ ಮತ್ತು ಆಲೂರು ತಾಲೂಕಿನ ಎಲ್ಲ ನಮ್ಮ ಬಂಧುಗಳಿಗೆ, ರೈತರಿಗೆ ಹಾಗೂ ಯುವಕರಿಗೆ ಕರೆಯಕ್ಕೆ ಇವತ್ತು ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಕರೆ ಕೊಡ್ತಾ ಇದ್ದೀವಿ. ದಿನಾಂಕ 19/4/26ರಿಂದ 21/4/26ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಶ್ರೀಕೃಷ್ಣ ದೇವಾಲಯದ ಉದ್ಘಾಟನೆ ಹಾಗೂ ಕಳಸ ಪೂಜೆ ನೆರವೇರಲಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚನಗಿರಿ ಮಠಾಧೀಶರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಆಗಮಿಸುತ್ತಾರೆ. ಹಾಗೆಯೇ ನಮ್ಮ ಆದಿಚುಂಚನಗಿರಿ ಹಾಸನದ ಶಾಖಾ ಮಠದ ಚಮ್ಮನಾಥ ಸ್ವಾಮೀಜಿಯವರು ಆಗಮಿಸುತ್ತಿದ್ದಾರೆ. ಹಾಗೆ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ದೈವ, ಸಮಾಜದ ದೈವ ಅವರು HD ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಭಾರತ ಸರ್ಕಾರದ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಮೋಹನ್ ರವರು, ಮಂಜೇಗೌಡರು, ಹಾಗೆಯೇ HK ಕುಮಾರಸ್ವಾಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ 20ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಇವರೆಲ್ಲರ ಸಮ್ಮುಖದಲ್ಲಿ HM ವಿಶ್ವನಾಥರವರು ಸಹ ಈಗ ಆಗಮಿಸಲಿದ್ದು, ಇವರೆಲ್ಲರ ಸಮ್ಮುಖದಲ್ಲಿ ಸಭೆಯನ್ನು ಸಹ ಆಯೋಜಿಸಿದ್ದೇವೆ. ಈ ಸಭೆಯಲ್ಲಿ ಈ ನಮ್ಮ ನಾಯಕರು ಭಾಗವಹಿಸಿ ಇವತ್ತು ನಮ್ಮ ದೇವಸ್ಥಾನದ ಉದ್ಘಾಟನೆ ಮತ್ತು ದೇವರ ಉತ್ಸವಗಳಲ್ಲಿ ಭಾಗಿಯಾಗಲಿದ್ದಾರೆ. ಮುಂದಿನ 21ನೇ ತಾರೀಕಿನ ವಿವರಣೆಯನ್ನು ನಮ್ಮ ಶಾಂತಕೃಷ್ಣ ಅವರು ಕೊಡ್ತಾರೆ. ಕಸಬಾವಳಿ ಹುಣಸವಳ್ಳಿ ಗ್ರಾಮದಲ್ಲಿ ನೂತನವಾಗಿ ಉದ್ಘಾಟನೆಗೊಳ್ಳುತ್ತಿರುವ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಮತ್ತು ಹಾಗೂ ವೀರಭದ್ರೇಶ್ವರ ಸ್ವಾಮಿ ಅವರ ಕೆಂಡೋತ್ಸವ ಕಾರ್ಯಕ್ರಮವನ್ನು ನಾವು ಗ್ರಾಮಸ್ಥರೆಲ್ಲರೂ ಸೇರಿ ಆಯೋಜಿಸಲಾಗಿದ್ದು, ಏನು ದಿನಾಂಕ 21ನೇ ತಾರೀಕು ಮಂಗಳವಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಕೆಂಡೋತ್ಸವವಿದ್ದು, ಆ ಕೆಂಡೋತ್ಸವಕ್ಕೆ ನಮ್ಮ ಹಾಸನ ಲೋಕಸಭಾ ಸದಸ್ಯರಾದ ಶ್ರೀಯುತ CS ಪಟೇಲ್ರವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಇನ್ನೂ ಅನೇಕ ಗಣ್ಯರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ನಾವು ಈ ಪತ್ರಿಕಾ ಮುಖಾಂತರ ಎಲ್ಲ ಸಮಸ್ತ ಆಲೂರು ತಾಲೂಕಿನ ಜನರಿಗೆ ಆ ಒಂದು ನಮ್ಮೂರಿನ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥದ್ದನ್ನ ನಾವು ಈ ಪತ್ರಿಕಾ ಮೂಲಕ ನಾವು ಮನವಿ ಮಾಡುತ್ತೇವೆ. ಎಲ್ಲ ಪತ್ರಿಕಾ ಸ್ನೇಹಿತರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥದ್ದನ್ನ ನಾವು ಈ ಪತ್ರಿಕಾ ಮುಖಾಂತರ ಮತ್ತೊಮ್ಮೆ ನಿಮಗೆ ಮನವಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಎಲ್ಲ ಸಮಸ್ತ ಗ್ರಾಮದ ಜಾತ್ರಾ ಮಹೋತ್ಸವ ಸುಮಾರು 19ರಿಂದ 20-21 3 ದಿವಸ ಅನ್ನದಾನ ವ್ಯವಸ್ಥೆ ಇರುತ್ತೆ. ಸುತ್ತಮುತ್ತ ಗ್ರಾಮಸ್ಥರು ಯಾರು ಬಂದರೂ ಅನ್ನದಾನ ವ್ಯವಸ್ಥೆ ಇರುತ್ತೆ. ಭಾನುವಾರ ಗೃಹ ಪ್ರವೇಶ ಇರುತ್ತೆ. ಸೋಮವಾರ ಬೆಳಿಗ್ಗೆ ಕಳಸ ಸ್ಥಾಪನೆ 101 ಕಳಸ ನಮ್ಮ ಹೆಚ್ಚುವಳಿಯಿಂದ ಕಳಸ ತಗೊಂಡು ಮಾತೆಯರು 101 ಕಳಸ ತಗೊಂಡು ದೇವಸ್ಥಾನದ ಹತ್ರ ಬಂದು ದೇವಸ್ಥಾನ ಹೋಮ ಹವನ ಇರುತ್ತೆ. ಆಮೇಲೆ ಕಳಸ ಸ್ಥಾಪನೆ ಆದಮೇಲೆ ಹೋಮ ಹವನ, ಬಸ್ ಸಂಜೆ ದೇವರ ಉತ್ಸವ, ಸಂಜೆ 10 ಗಂಟೆಗೆ 9ರಿಂದ 10 ಗಂಟೆಗೆ ದೇವರ ಉತ್ಸವ ಇದೆ. ಮಳೆಯಿಂದ 10 ದೇವರುಗಳು ಬರ್ತವೆ. ದಂಡೇಶ್ವರ ಸ್ವಾಮಿ ಸೋಂಪುರ, ವೀರಭದ್ರೇಶ್ವರ ಸ್ವಾಮಿ ದೊಡ್ಡಂಗಾಳು, ಬಸವಣ್ಣ ದೇವರು ಮುಡಿಗೆರೆ, ದೇವರಮ್ಮ ದೇವರು ಕಾಟೆಹಳ್ಳಿ, ಆಲದ ಮರಮ್ಮ ಹೊಸಪುರ, ಆಂಜನೇಯ ಸ್ವಾಮಿ ರಾಜನಹಳ್ಳಿ, ದೇವಿರಮ್ಮ ಎಡೂರು, ರಂಗನಾಥ ಸ್ವಾಮಿ ಹಳೆಯಲೂರು, ರಂಗನಾಥ ಸ್ವಾಮಿ ಮರಸು, ಕನ್ನಂಬಾಡಿಯಮ್ಮ ಅಗ್ರಶೆಟ್ಟಿ, ಈ ಎಲ್ಲ ಗ್ರಾಮಗಳು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ದೇವರ ಆಶೀರ್ವಾದದಿಂದ ನಮ್ಮ ಗ್ರಾಮದಲ್ಲಿ ಸುಸೂತ್ರವಾಗಿ ನಡೆಸಿಕೊಡ್ತಾರೆ. ಎಲ್ಲ ಗ್ರಾಮಸ್ಥರು ಬಂದು ನಡೆಸಿಕೊಡ್ಬೇಕು ಅಂತ ಕೇಳ್ತಾ ಇರ್ತೀವಿ.